ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಕುಸಿದಿದೆ. ಅಮೆರಿಕದೊಂದಿಗೆ ವ್ಯಾಪಾರ ಮಾತುಕತೆಯಲ್ಲಿನ ವಿಳಂಬ ಮತ್ತು ಅಮೆರಿಕದ ಹೆಚ್ಚುವರಿ ಸುಂಕ ಇದಕ್ಕೆ ಕಾರಣ. ವ್ಯಾಪಾರ ಒಪ್ಪಂದದಲ್ಲಿನ ವಿಳಂಬದಿಂದಾಗಿ ಅನಿಶ್ಚಿತ ಭಾವದಿಂದ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮತ್ತು ಬಾಂಡ್ಗಳಿಂದ ಹಣ ಹಿಂಪಡೆಯುತ್ತಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಧ್ಯ ಪ್ರವೇಶಿಸಿ ಹೆಚ್ಚಿನ ಕುಸಿತವನ್ನ ತಡೆಯುತ್ತಿದೆ. ವ್ಯಾಪಾರ ಕೊರತೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿದಿದೆ. ಈ ಹಿಂದೆ ಡಿಸೆಂಬರ್ 12ರಂದು ರೂಪಾಯಿ ಮೌಲ್ಯ 90.55ಕ್ಕೆ ಕುಸಿದಿತ್ತು. ಈಗ ಕೇವಲ 3 ದಿನಗಳ ಅಂತರದಲ್ಲೇ ಸುಮಾರು 0.2ರಷ್ಟು ಕುಸಿಯುವ ಮೂಲಕ ಮತ್ತೊಂದು ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಇಳಿದು ಹೋಗಿದೆ. ಇನ್ನು ಈ ವರ್ಷ ಇಲ್ಲಿಯವರೆಗೂ ರೂಪಾಯಿ ಮೌಲ್ಯ ಸುಮಾರು 5.5ರಷ್ಟು ಕುಸಿದು ಹೋಗಿದೆ. ಈ ಮೂಲಕ 2025ರಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಏಷ್ಯನ್ ಕರೆನ್ಸಿಗಳಲ್ಲಿ ರೂಪಾಯಿ ಸೇರಿಕೊಂಡಿದೆ. ಆದರೂ ಆರ್ಬಿಐ ಮಧ್ಯ ಪ್ರವೇಶಿಸಿ ಇನ್ನಷ್ಟು ಕುಸಿಯುವುದನ್ನ ತಪ್ಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಕುಸಿತಕ್ಕೆ ಪ್ರಮುಖ ಕಾರಣಗಳೇನು? ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಕುಸಿತಕ್ಕೆ ಪ್ರಮುಖ ಕಾರಣ ಭಾರತದ ಮೇಲೆ ಟ್ರಂಪ್ ಸರ್ಕಾರ ವಿಧಿಸಿರುವ 50% ಹೆಚ್ಚುವರಿ ಸುಂಕ. ಇದು ಭಾರತೀಯ ರಫ್ತುದಾರರ ಮೇಲೆ ಹೆಚ್ಚಿನ ಪರಿಣಾಮ ಬೀರುವಂತೆ ಮಾಡಿದೆ. ಇದರಿಂದಾಗಿ ಮಾರುಕಟ್ಟೆ ಅನಿಶ್ಚಿತತೆಯಿಂದಾಗಿ ವಿದೇಶಿ ಹೂಡಿಕೆದಾರರಿಗೆ ಭಾರತೀಯ ಷೇರುಗಳ ಮೇಲಿನ ಭರವಸೆ ಕಡಿಮೆಯಾಗುವಂತೆ ಆಗಿದ್ದು, ಈ ವರ್ಷದಲ್ಲೇ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳಲ್ಲಿ 18 ಶತಕೋಟಿ ಡಾಲರ್ಗಿಂತ ಹೆಚ್ಚು ಹಣವನ್ನು ಮಾರಾಟ ಮಾಡಿದ್ದಾರೆ. ಇನ್ನು ಕೇವಲ ಡಿಸೆಂಬರ್ನಲ್ಲಿ ವಿದೇಶಿ ಹೂಡಿಕೆದಾರರು ಈವರೆಗೂ ಸುಮಾರು $500 ಮಿಲಿಯನ್ ಹೆಚ್ಚು ಬಾಂಡ್ಗಳನ್ನು ಮಾರಾಟ ಮಾಡಿರುವುದು ಈ ರೂಪಾಯಿ ಕುಸಿತಕ್ಕೆ ಪ್ರಮುಖ ಕಾರಣ. ಇದೇ ವೇಳೆ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದ ಮಾರ್ಚ್ ವೇಳೆಗೆ ಮಾತ್ರ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಮಾಹಿತಿ ಲಭ್ಯವಾಗಿದೆ. ಇದು ಮಾರುಕಟ್ಟೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದ್ದು ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ಹಣ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಈ ವರ್ಷದ ಅಂತ್ಯದ ವೇಳೆಗೆ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸುವ ಸಾಧ್ಯತೆಯಿಲ್ಲ. ಇದು ಸಹ ರೂಪಾಯಿ ಮೌಲ್ಯ ಕುಸಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಹಾಗಾದ್ರೆ ತಜ್ಞರು ಏನ್ ಹೇಳ್ತಾರೆ? ನವೆಂಬರ್ ತಿಂಗಳಿನ ಭಾರತದ ವ್ಯಾಪಾರ ದತ್ತಾಂಶ ಸದ್ಯದಲ್ಲೇ ಬಿಡುಗಡೆಯಾಗಲಿದ್ದು, ಅಕ್ಟೋಬರ್ನಲ್ಲಿ 41 ಶತಕೋಟಿ ಡಾಲರ್ನಷ್ಟು ಇದ್ದ ವ್ಯಾಪಾರದ ಕೊರತೆ ನವೆಂಬರ್ನಲ್ಲಿ 32 ಶತಕೋಟಿ ಡಾಲರ್ಗೆ ಇಳಿಯುವ ನಿರೀಕ್ಷೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಫ್ಪಿಐಗಳು ಷೇರು ಮತ್ತು ಸಾಲದಲ್ಲಿ ಮಾರಾಟದ ಕ್ರಮದಲ್ಲಿ ಮುಂದುವರೆದಿವೆ. ಆದರೆ ಆರ್ಬಿಐ ತಮ್ಮ ದೀರ್ಘಾವಧಿಯ ಸ್ಥಾನಗಳಿಗೆ ಹಣಕಾಸು ಒದಗಿಸಲು ಡಾಲರ್ಗಳನ್ನು ಮಾರಾಟ ಮಾಡ್ತಾ ಇದೆ. ಹಾಗಾದ್ರೆ ರೂಪಾಯಿ ಯಾಕೆ ಕುಸಿತಾ ಇದೆ? ಈ ವರ್ಷ ಡಾಲರ್ ಎದುರು 5% ಕುಸಿದಿರುವ ಮತ್ತು ಏಷ್ಯಾದ ಅತ್ಯಂತ ಕಳಪೆ ಪ್ರದರ್ಶನ ನೀಡುವ ರಾಷ್ಟ್ರಗಳಲ್ಲಿ ಒಂದಾಗಿರುವ ರೂಪಾಯಿ ದಾಖಲೆಯ ಹೆಚ್ಚಿನ ವ್ಯಾಪಾರ ಕೊರತೆ, ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವನ್ನು ಮುಚ್ಚುವಲ್ಲಿ ವಿಳಂಬ ಮತ್ತು ವಿದೇಶಿ ಹೂಡಿಕೆದಾರರ ನಿರಂತರ ಹೊರಹರಿವಿನಿಂದ ಒತ್ತಡದಲ್ಲಿದೆ. ಆಮದುಗಳಲ್ಲಿ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿ ಕುಸಿತದ ರಫ್ತುಗಳ ಜೊತೆಗೆ ಸರಕುಗಳ ವ್ಯಾಪಾರ ಅಂತರವನ್ನು 41.68 ಬಿಲಿಯನ್ಗೆ ಹೆಚ್ಚಿಸಿದೆ. ಇದು ಡಾಲರ್ ಬೇಡಿಕೆಯನ್ನ ಹೆಚ್ಚಿಸಿದೆ. ದುರ್ಬಲ ಬಂಡವಾಳ ಹರಿವು, ಸದ್ದಿಲ್ಲದೆ ವ್ಯಾಪಾರ ಚಟುವಟಿಕೆ ಮತ್ತು ಅಮೆರಿಕ ಸುಂಕಗಳ ಒತ್ತಡ ಈ ಒತ್ತಡವನ್ನು ಇನ್ನೂ ಹೆಚ್ಚು ಮಾಡಿದೆ. ಆದರೆ ವಿದೇಶಿ ಹೂಡಿಕೆದಾರರು ಈ ವರ್ಷ ಇಲ್ಲಿಯವರೆಗೆ ಇಕ್ವಿಟಿಗಳಿಂದ ಸುಮಾರು 17 ಶತಕೋಟಿ ಹಣವನ್ನು ಹಿಂತೆಗೆದುಕೊಂಡಿದ್ದಾರೆ. ಇದು ಕರೆನ್ಸಿಯ ಮೇಲೆ ಮತ್ತಷ್ಟು ಹೊರೆಯಾಗಿದೆ. ಈ ಹಿಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮಟ್ಟದಲ್ಲಿ ರೂಪಾಯಿ ಮೌಲ್ಯವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿತ್ತು. ಆದರೆ ಈ ಮಟ್ಟ ಮೀರ್ತಾ ಇದ್ದಂತೆ ಆಮದುದಾರರಿಂದ ಡಾಲರ್ ಖರೀದಿಯ ಭರಾಟೆ ಜೋರಾಗಿದ್ದು, ಸ್ಟಾಪ್ ಲಾಸ್ ಆದೇಶಗಳು ಸಕ್ರಿಯಗೊಂಡದ್ರಿಂದ ರೂಪಾಯಿಯ ಮೌಲ್ಯ ದುರ್ಬಲಗೊಳ್ಳಲು ಪ್ರಮುಖ ಕಾರಣವಾಗಿದೆ. ಹಾಗಾದರೆ ರೂಪಾಯಿಯ ಮೌಲ್ಯ ಮತ್ತಷ್ಟು ಕುಸಿಯುತ್ತಾ? ರೂಪಾಯಿ ಮೇಲಿನ ಒತ್ತಡ ಅಲ್ಪಾವಧಿಯಲ್ಲಿಯೂ ಮುಂದುವರಿಯಬಹುದು. ದುರ್ಬಲ ಬಂಡವಾಳದ ಹರಿವು, ವ್ಯಾಪಕ ವ್ಯಾಪಾರ ಕೊರತೆ, ಯುಎಸ್ ಭಾರತ ವ್ಯಾಪಾರ ಒಪ್ಪಂದದ ಸುತ್ತಲಿನ ಅನಿಶ್ಚಿತತೆಯು ಡಾಲರ್ಗಳ ಬೇಡಿಕೆಯನ್ನು ಹೆಚ್ಚಿಸುತ್ತಲೇ ಇದೆ. ಕುಸಿತವನ್ನು ನಿಧಾನಗೊಳಿಸಲು ಆರ್ಬಿಐ ಸಕ್ರಿಯವಾಗಿ ಮಧ್ಯ ಪ್ರವೇಶಿಸ್ತಾ ಇದೆ. ನಿರಂತರ ಹೊರಹರಿವು, ಜಾಗತಿಕವಾಗಿ ಬಲವಾದ ಡಾಲರ್ ಬಲ ಕಾಲಾನಂತರದಲ್ಲಿ ಕರೆನ್ಸಿಯನ್ನು ಕಡಿಮೆ ಮಾಡಬಹುದು. ಆದರೆ ಕೇಂದ್ರ ಬ್ಯಾಂಕಿನ ಮಧ್ಯಸ್ಥಿಕೆಯ ತಂತ್ರ, ಬಾಹ್ಯ ಹರಿವಿನಲ್ಲಿ ಯಾವುದೇ ಸುಧಾರಣೆಯು ರೂಪಾಯಿ ಪ್ರಸ್ತುತ ಮಟ್ಟದಿಂದ ಹೆಚ್ಚು ದುರ್ಬಲಗೊಳ್ಳುತ್ತೆ ಅನ್ನುವುದನ್ನು ನಿರ್ಧರಿಸಿದೆ. ಹಾಗಾದರೆ ಈ ಬೆಳವಣಿಗೆ ದೇಶವಾಸಿಗಳ ಮೇಲೆ
ಯಾವ ರೀತಿಯ ಪರಿಣಾಮಕ್ಕೆ ಕಾರಣವಾಗಬಹುದು ಅನ್ನೋದಾದ್ರೆ, ಜಿಎಸ್ಟಿ ಕುಸಿತದ ಖುಷಿಯಲ್ಲಿದ್ದ ಜನಸಾಮಾನ್ಯರಿಗೆ ದರ ಏರಿಕೆಯ ಬಿಸಿ ತಟ್ಟೋದು ಖಚಿತ. ಯಾಕಂದ್ರೆ ಜನವರಿಯಿಂದ ದರ ಏರಿಕೆಯಾಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ಎಲ್ಇಡಿ ಟಿವಿ ದರ 3% ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮೆಮೊರಿ ಚಿಪ್ಗಳ ಕೊರತೆ, ಚಿಪ್ ಬೆಲೆ ಹೆಚ್ಚಳ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರುವ ಕಾರಣ ಟಿವಿ ದರ ಏರಿಕೆ ಅನಿವಾರ್ಯ ಅಂತ ಉತ್ಪಾದಕರು ಕೂಡ ಹೇಳ್ತಿದ್ದಾರೆ. ಇನ್ನು ದೇಶದಲ್ಲಿ ಉತ್ಪಾದನೆಯಾಗುವ ಎಲ್ಇಡಿ ಟಿವಿಗಳಲ್ಲಿ 30% ಭಾಗ ಮೇಡ್ ಇನ್ ಇಂಡಿಯಾದು. ಓಪನ್ ಸೆಲ್ ಸೆಮಿಕಂಡಕ್ಟರ್ ಚಿಪ್ಗಳು, ಮದರ್ ಬೋರ್ಡ್ಗಳಂತಹ ಕೆಲವೊಂದು ವಸ್ತುಗಳನ್ನು ವಿದೇಶಗಳಿಂದಲೇ ತರಿಸಿಕೊಳ್ಳಲಾಗುತ್ತೆ. ರೂಪಾಯಿ ಮೌಲ್ಯ ಕುಸಿತದಿಂದಾಗಿ ಬಿಡಿ ಭಾಗಗಳ ಆಮದು ದುಬಾರಿಯಾಗಬಹುದು. ಹೌದು, ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಕುಸಿದಿರುವ ಪರಿಣಾಮವನ್ನ ದೇಶವಾಸಿಗಳು ಅನುಭವಿಸಲೇಬೇಕಾಗಿದೆ.